Hi friends, myself Anita Lakshmi Acharya. Welcome to Edify IAS Academy. Today I would like to speak about World Heritage Site. ವಿಶ್ವ ಪಾರಂಪರಿಕ ಸ್ಥಳಗಳು ಅಂತ ಹೇಳಿ ಈ ಟಾಪಿಕ್ ಅನ್ನ ತಗೊಂಡಿದೀವಿ. ಈ ವಿಚಾರನ ಡಿಸ್ಕಸ್ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಡಿಸ್ಕಸ್ ಮಾಡ್ತಿದೀವಿ ಅನ್ನೋದನ್ನ ಇಂಡೆಕ್ಸ್ ಅಲ್ಲಿ ನಿಮ್ಗೆ ತೋರಿಸಿದೀವಿ. ಯಾಕೆ ಈ ವಿಚಾರ ತಗೊಂಡ್ವಿ? ಕರ್ನಾಟಕದಿಂದ ಟೆಂಪಲ್ ಕಾಂಪ್ಲೆಕ್ಸ್ ದೇವಾಲಯಗಳ ಸಂಕೀರ್ಣ ಅನ್ನೋ ಒಂದು ಸ್ಥಳಗಳು ಈಗ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ 42ನೇ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿವೆ. ಹಾಗಾಗಿ ಈ ವಿಚಾರವನ್ನ ತಗೋಬೇಕಾಯ್ತು. ಯಾಕೆಂದ್ರೆ PC ಇಂದ ಅಪ್ ಟು UPSC ಎಕ್ಸಾಮ್ಸ್ ವರೆಗೂ ಈಗ ಆರ್ಟ್ ಅಂಡ್ ಕಲ್ಚರ್ ವಿಭಾಗದಲ್ಲಿ ಇದರ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ಈ ಟಾಪಿಕ್ ಅನ್ನ ನಾವು ಚೂಸ್ ಮಾಡ್ಬೇಕಾಯ್ತು. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಅದನ್ನ ಮಾಡುವಂತವ್ರು ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಇದೊಂದು ವಿಶ್ವಸಂಸ್ಥೆಯ ವಿಶೇಷವಾದ ಅಂಗಸಂಸ್ಥೆ. ಇದೇನ್ ಮಾಡ್ತದೆ? ಇಟ್ ಸೀಕ್ಸ್ ಟು ಬಿಲ್ಡ್ ಎ ಪೀಸ್ ಥ್ರೂ ದ ಇಂಟರ್ನ್ಯಾಷನಲ್ ಕೋಆಪರೇಷನ್. ವಿಶ್ವದಾದ್ಯಂತ ವೈಜ್ಞಾನಿಕವಾಗಿ ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಇದು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಕೆಲಸ ಏನು? ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಮಾಡುವುದು. ಯಾವ್ದ್ರಲ್ಲಿ? ಎಜುಕೇಶನ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ವಿಭಾಗದಲ್ಲಿ ಪರಸ್ಪರ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಯನ್ನ ಮತ್ತು ಶಾಂತಿಯನ್ನ ಕಾಪಾಡುವುದು ಇದರ ಪ್ರಮುಖ ಕೆಲಸ ಆಗಿದೆ. ಇದು ಯಾವ ಫಾರ್ಮ್ ಆಯ್ತು? 1945 ಅಲ್ಲಿ ಇದು ಫಾರ್ಮ್ ಆಯ್ತು. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಪ್ಯಾರಿಸ್ ನಲ್ಲಿದೆ. ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಅನ್ನು ನಾವು ಕಾಣ್ತೀವಿ. ಸೊ ಇದು ಈ ತರ ಕ್ವಶನ್ಗಳು PC ಇಂದ FDA KS ವರೆಗೂ ಈ ಕ್ವಶನ್ ಗಳನ್ನ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನ ತಗೊಂಡ್ವಿ. ಹೆಡ್ ಕ್ವಾರ್ಟರ್ ಎಲ್ಲಿದೆ, ಯಾವಾಗ ಫಾರ್ಮ್ ಆಯ್ತು, ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತೇನು ಕೂಡ ಕ್ವಶನ್ ಆಗಿದೆ. ಈ ಪ್ರಸ್ತುತ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 194 ಆಗಿದೆ. ಸೊ ಪ್ರಸ್ತುತವಾಗಿ ಈ ಯುನೆಸ್ಕೋ ಯಾವ್ಯಾವ ವರದಿಗಳನ್ನ ಅಥವಾ ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ? ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇರಬಹುದು, ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ಆಫ್ ಕ್ರಿಯೇಟಿವ್ ಸಿಟಿ ಇರಬಹುದು, ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ಗಳಿಗೆ ಸಂಬಂಧಿಸಿದಂತಹ ರಿಪೋರ್ಟ್ ಅನ್ನ ಯುನೆಸ್ಕೋ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಯುನೆಸ್ಕೋ ದ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾ ಇದೆ? ಹಾಗಾದ್ರೆ ಹೆರಿಟೇಜ್ ಸೈಟ್ಗೆ ಸಂಬಂಧಿಸಿದ ವಿಚಾರ ಆಗ್ತಾ ಬಂದಾಗ ವರ್ಲ್ಡ್ ಹೆರಿಟೇಜ್ ಡೇ ಅಂತೇಳಿ ಪ್ರತಿ ಏಪ್ರಿಲ್ 18 ಅಂದು ಹೆರಿಟೇಜ್ ಡೇ ಆಗಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಂಸ್ಕೃತಿಕ ದಿನ ಅಂತ ಹೇಳಿ ಏಪ್ರಿಲ್ 18 ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಧ್ಯೇಯವಾಕ್ಯದೊಂದಿಗೆ ಪ್ರತಿ ಒಂದು ಥೀಮ್ ಆಧಾರಿತವಾಗಿ ಈ ಹೆರಿಟೇಜ್ ಸೈಟ್ಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೆ. 2023 ಒಂದು ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ ಹೆರಿಟೇಜ್ ಚೇಂಜ್ ಅನ್ನೋ ಕಾನ್ಸೆಪ್ಟ್ ಅಥವಾ ಧ್ಯೇಯವಾಕ್ಯದ ಆಧಾರದ ಮೇಲೆ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಸೆಲೆಬ್ರೇಟ್ ಮಾಡ್ತು. ಹಾಗಾದ್ರೆ ಈ ಹೆರಿಟೇಜ್ ಸೈಟ್ ಏನು? ನೈಸರ್ಗಿಕವಾಗಿ ಅಂದ್ರೆ ವಿಶ್ವದಾದ್ಯಂತ ಇರುವಂತಹ ನೈಸರ್ಗಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಮಿಶ್ರ ವ್ಯವಸ್ಥೆಯಲ್ಲಿರುವಂತಹ ಪ್ರದೇಶಗಳನ್ನ ಗುರುತಿಸಿ ಆ ಸ್ಥಳಗಳನ್ನ ಸಂರಕ್ಷಣೆ ಮಾಡುವುದು ಇದರ ಪ್ರಮುಖ ಉದ್ದೇಶ. ಅವುಗಳನ್ನ ಸಂರಕ್ಷಣೆ ಮಾಡೋದ್ರ ಮೂಲಕ ಅವುಗಳ ಬೆಳವಣಿಗೆಗೆ, ಅಭಿವೃದ್ಧಿಗೆ ಶ್ರಮಿಸುವಂತದ್ದು ಈ ಯುನೆಸ್ಕೋದ ಕೆಲಸವಾಗಿದೆ. ಹಾಗಾಗಿ ವರ್ಲ್ಡ್ ಹೆರಿಟೇಜ್ ಸೈಟು ಕೇವಲ ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಕಲ್ಚರಲ್ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ತನ್ನ ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ. ಸೊ ಹಾಗಾದ್ರೆ ಯಾವ ವಿಭಾಗದಲ್ಲಿ ಎಷ್ಟು ವಿಧಗಳಾಗಿ ಹೆರಿಟೇಜ್ ಸೈಟ್ಗಳನ್ನ ಗುರುತಿಸಲಾಗ್ತಾ ಇದೆ? ಬೈ ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಮಿಶ್ರ ವ್ಯವಸ್ಥೆಯಲ್ಲಿ. ಮಿಶ್ರ ಅಂದ್ರೆ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಎರಡೂ ಕ್ಷೇತ್ರಗಳು ಮಿಶ್ರಣ ಹೊಂದಿರೋದನ್ನ ಮಿಕ್ಸ್ಡ್ ಅಂತ ಹೇಳಿ ಕರಿತೀವಿ. ಈ ಮೂರು ವಿಭಾಗಗಳಲ್ಲಿ ಹೆರಿಟೇಜ್ ಸೈಟ್, ಸಾಂಸ್ಕೃತಿಕ ಸ್ಥಳಗಳು ಅಂತ ಹೇಳಿ ಮಾನ್ಯತೆಯನ್ನ ಕೊಡ್ತಾ ಇದೆ. ಸೊ ಪ್ರಸ್ತುತವಾಗಿ ವರ್ಲ್ಡ್ ಅಲ್ಲಿ ಅಂತ ಬಂದಾಗ ಎಷ್ಟು
68 ರಾಷ್ಟ್ರಗಳಲ್ಲಿ 168 ದೇಶಗಳನ್ನೊಳಗೊಂಡ 1199 ಸೈಟ್ಗಳನ್ನ ನಾವು ಪ್ರಸ್ತುತವಾಗಿ ಕಾಣ್ತಾ ಇದ್ದೇವೆ. ಸೊ ಇದರಲ್ಲಿ ವರ್ಲ್ಡ್ ಅಲ್ಲಿ ಅಂತ ಬಂದಾಗ ಇಟಲಿ ಹ್ಯಾಸ್ ಎ ಹೈಯೆಸ್ಟ್ ಎಷ್ಟು ಚೀನಾ 57 ಸ್ಥಳಗಳನ್ನ ಒಳಗೊಳ್ಳುವ ಮೂಲಕ 2ನೇ ಸ್ಥಾನವನ್ನ ಒಳಗೊಂಡಿದೆ. ವರ್ಲ್ಡ್ ಅಲ್ಲಿ 1199 ಸೈಟ್ಗಳು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಸೇರ್ಪಡೆಗೊಂಡಿವೆ. ಅದರಲ್ಲಿ ಹೈಯೆಸ್ಟ್ ಇಟಲಿ 59, ಚೀನಾ ಸೆಕೆಂಡ್ ಹೈಯೆಸ್ಟ್. ಭಾರತ ಅಂತ ಬಂದಾಗ ಭಾರತದಲ್ಲಿ ಪ್ರಸ್ತುತವಾಗಿ 42 ಹೆರಿಟೇಜ್ ಲಿಸ್ಟ್ ಸೈಟ್ಗಳನ್ನ ನಾವು ಈಗ ಗುರುತಿಸಲಾಗ್ತದೆ 2023ಗೆ. ನ್ಯಾಚುರಲ್ ಅಂತ ಬಂದಾಗ 7, ಕಲ್ಚರಲ್ ಬಂದಾಗ 34, ಮಿಕ್ಸ್ಡ್ 1 ದಟ್ ಈಸ್ ಕಾಂಚನಜುಂಗ 2016 ಅಲ್ಲಿ ಇದು ಸೇರ್ಪಡೆ ಆಯಿತು. ಸೊ ನ್ಯಾಚುರಲ್ 7, ಕಲ್ಚರಲ್ 34, ಮಿಕ್ಸ್ಡ್ ಅಂತ ಬಂದಾಗ ಕಾಂಚನಜುಂಗ 2016 ಅಲ್ಲಿ ಸೇರ್ಪಡೆ ಆಗಿರೋದು ನಿಮಗೆ ಗೊತ್ತಿದೆ. ಇದು ಕ್ವಶನ್ ಆಗಿದೆ, ಸುಮಾರು ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಆಗಿದೆ. ಎಷ್ಟು ಸೈಟ್ಗಳು ಪ್ರಸ್ತುತವಾಗಿದೆ, ಇತ್ತೀಚೆಗೆ ಸೇರ್ಪಡೆಗೊಂಡಂತಹ ಹೆರಿಟೇಜ್ ಸೈಟ್ ಯಾವುದು, ಯಾವ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳಿ ಕ್ವಶನ್ ಆಗ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ಈ ಏರಿಯಾ ಫೋಕಸ್ ಮಾಡಿ. ಇಷ್ಟು ಸೈಟ್ಗಳನ್ನ ಒಳಗೊಂಡಂತಹ ಭಾರತದಲ್ಲಿ ಯಾವ ರಾಜ್ಯ ಹೈಯೆಸ್ಟ್ ಹೆರಿಟೇಜ್ ಸೈಟ್ಗಳನ್ನ ಒಳಗೊಂಡಿದೆ? ಮಹಾರಾಷ್ಟ್ರ ಹೈಯೆಸ್ಟ್ ಹೆರಿಟೇಜ್ ಸೈಟ್ಗಳನ್ನ ಒಳಗೊಂಡಿದೆ. ಎಷ್ಟು? 5. ಯಾವ್ಯಾವು ನಿಮಗೆ ಗೊತ್ತಿದೆ? ಎಲ್ಲೋರಾ, ಅಜಂತ, ಎಲಿಫೆಂಟಾ, ಛತ್ರಪತಿ ಶಿವಾಜಿ ಟರ್ಮಿನಲ್, ನೆಕ್ಸ್ಟ್ ವಿಕ್ಟೋರಿಯಾ ಆರ್ಟ್ ಅಂಡ್ ಡೆಕ್ ಅಂತ ಹೇಳಿ ಕರೀತಾರೆ. ಈ 5 ಸ್ಥಳಗಳು ಮಹಾರಾಷ್ಟ್ರದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚು ಹೆರಿಟೇಜ್ ಸೈಟ್ಗಳನ್ನು ಒಳಗೊಂಡ ರಾಜ್ಯ ಯಾವುದು ಅಂತ ಕೇಳಿದಾಗ ಯು ಕ್ಯಾನ್ ಗೋ ಟು ಸೆಲೆಕ್ಟ್ ಮಹಾರಾಷ್ಟ್ರ, ದಟ್ ಈಸ್ 5 ಸ್ಥಳಗಳು. ಸೊ ಹೀಗೆ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸಂಬಂಧ ಪ್ರಶ್ನೆಯನ್ನ ನೋಡಿದಾಗ ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ correct about the World Heritage Site in India? Karnataka has the highest number of World Heritage in India. ಈಗ ತಾನೇ ನೋಡಿದ್ವಿ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ, ಸೊ ದಟ್ ಈಸ್ ರಾಂಗ್. There are a total 40 World Heritage in India. ಸೊ ಹಾಗಾಗಿ ನಾವು ಈಗ ತಾನೇ ನೋಡಿದ್ವಿ ಪ್ರಸ್ತುತವಾಗಿ 42 ಇದೆ, ಹೀಗಾಗಿ ಇದು ಕೂಡ ರಾಂಗ್. ಇಂಡಿಯಾ ಹ್ಯಾಸ್ ಓನ್ಲಿ 1 ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ನೋಡಿದ್ವಿ. ಎಸ್, ಎಕ್ಸಾಕ್ಟ್ಲಿ ರೈಟ್. So the only one statement is right. You can select the only one statement. Okay. Next, which of the following are the UNESCO Natural World Heritage Site? ಅಂದ್ರೆ ನೈಸರ್ಗಿಕವಾಗಿ ಇರುವಂತಹ ಸ್ಥಳಗಳು, ಪಾರಂಪರಿಕ ಸ್ಥಳಗಳು ಯಾವ್ಯಾವು ಅನ್ನೋದು ಈ ಪ್ರಶ್ನೆ ಆಗಿದೆ. ಮಾನಸ ವೈಲ್ಡ್ ಲೈಫ್ ಸೆಂಚುರಿ, ದಟ್ ಈಸ್ ರೈಟ್. ನಂದಾದೇವಿ, ದಟ್ ಈಸ್ ಆಲ್ಸೋ ರೈಟ್. ನಾಗರಹೊಳೆ, ದಟ್ ಈಸ್ ರಾಂಗ್. ಸುಂದರ್ಬನ್ಸ್, ದಟ್ ಈಸ್ ರೈಟ್. ಅಂದ್ರೆ ಮಾನಸ ವೈಲ್ಡ್ ಲೈಫ್ ಸೆಂಚುರಿ ಇನ್ 1985 ಅಲ್ಲಿ ನ್ಯಾಚುರಲ್ ಲಿಸ್ಟ್ ಗೆ ಸೇರ್ಪಡೆ ಆಯ್ತು. ನಂದಾದೇವಿ ಬಂದ್ಬಿಟ್ಟು 1988 ಅಲ್ಲಿ, ಸುಂದರ್ಬನ್ಸ್ 1987 ಅಲ್ಲಿ ಸೇರ್ಪಡೆ ಆಯ್ತು. ನಾಗರಹೊಳೆ ಇಸ್ ನಾಟ್ ಕರೆಕ್ಟ್. ಸೊ ದ ಸ್ಟೇಟ್ಮೆಂಟ್ ಈಸ್ 1, 2, 4 ಓನ್ಲಿ. ಸೊ ದಿಸ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಸೊ ಹಾಗಾದ್ರೆ ಯಾವುಗಳು ಈಗ ಪ್ರಸ್ತುತವಾಗಿ ಭಾರತದಿಂದ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂದಾಗ 41ನೆಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಶಾಂತಿನಿಕೇತನ್ ಹೆಸರು ತುಂಬಾ ಫೆಮಿಲಿಯರ್ ವರ್ಡ್. ಓನ್ಲಿ ಬಿಲಾಂಗ್ಸ್ ಟು ರವೀಂದ್ರನಾಥ ಟ್ಯಾಗೋರ್. ಶಾಂತಿನಿಕೇತನ್ ಅಂತಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರ ಹೆಸರು ನೆನಪಾಗ್ತದೆ. ಹಾಗಾಗಿ ಶಾಂತಿನಿಕೇತನ್ ಎಲ್ಲಿ ಬರುತ್ತೆ? ಇದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಶಾಂತಿನಿಕೇತನವನ್ನ ನಾವು ಕಾಣಬಹುದು. ಈ ಶಾಂತಿನಿಕೇತನದ ವಿಶೇಷತೆ ಏನು? ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ ದೇವೇಂದ್ರನಾಥ ಟ್ಯಾಗೋರ್ ಅವರು ಈ ಶಾಂತಿನಿಕೇತನನ್ನ ಮೊದಲು ಪ್ರಾರಂಭ ಮಾಡಿದ್ರು. ಅದನ್ನ ಒಬೇಡ್ ಆಫ್ ಪೀಸ್ ಅಂದ್ರೆ ಶಾಂತಿಯ ನಿವಾಸ, ಶಾಂತಿಯ ನಿವಾಸ ಅಂತ ಹೇಳಿ ಇದನ್ನ ಕರೆದ್ರು. ಒಬೇಡ್ ಆಫ್ ಪೀಸ್ ಅಂತ ಹೇಳಿ ಕರೆದ್ರು. ನಂತರ 1901 ರವೀಂದ್ರನಾಥ ಟ್ಯಾಗೋರ್ ಅವರು
ಬ್ರಹ್ಮಚರ್ಯ ಆಶ್ರಮ ಅನ್ನೋ ಒಂದು ಹೆಸರಿನಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಇದು 1991 ಬ್ರಹ್ಮಚರ್ಯ ಆಶ್ರಮ ಮುಂದೆ 1921 ನಲ್ಲಿ ವಿಶ್ವ ಭಾರತಿ ಯೂನಿವರ್ಸಿಟಿಯಾಗಿ ಮಾರ್ಪಾಡು ಹೊಂದಿತು. ಅಂದ್ರೆ ಇದು ಮುಂದೆ ಅಭಿವೃದ್ಧಿ ಹೊಂದಿ ವಿಶ್ವ ಭಾರತಿ ಯೂನಿವರ್ಸಿಟಿಯಾಗಿ ಮಾರ್ಪಾಡು ಹೊಂದಿತು. ಈ ಶಾಂತಿನಿಕೇತ್ ಒಂದು ಯೂನಿವರ್ಸಿಟಿಯಲ್ಲಿ, ವಿಶ್ವ ಭಾರತಿ ಯೂನಿವರ್ಸಿಟಿಯಲ್ಲಿ ಇಂದಿರಾ ಗಾಂಧಿ, ಸತ್ಯಜಿತ್ ರಾಯ್ ಇರಬಹುದು, ಅಮರ್ತ್ಯ ಸೇನ್, ಇವರು ನಿಮಗೆ ಗೊತ್ತಿರಬಹುದು, ಎಕನಾಮಿಸ್ಟ್, ಫೇಮಸ್ ಎಕನಾಮಿಸ್ಟ್ ಅವರು. ಸೊ ಮುಂತಾದ ಒಂದು ಮಹಾನ್ ವ್ಯಕ್ತಿಗಳು ಇಲ್ಲಿ ಸ್ಟಡಿ ವಿದ್ಯಾಭ್ಯಾಸವನ್ನ ಮುಗಿಸಿರೋದನ್ನ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇದರ ಮೇನ್ ಪಾಯಿಂಟ್, ಇಂಪಾರ್ಟೆಂಟ್ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರು. ಏನ್ ಇವ್ರ ವಿಚಾರ ಇಲ್ಲಿ? ಶಾಂತಿನಿಕೇತನಲ್ಲಿ ಮೊದಲ ಏಷ್ಯನ್ ವ್ಯಕ್ತಿ 1930ನಲ್ಲಿ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತ ಏಷ್ಯಾದ ಮೊದಲಿಗ ರವೀಂದ್ರನಾಥ ಟ್ಯಾಗೋರ್ ಅವರು. ಯಾವಾಗ? 1930ನಲ್ಲಿ. ಸೊ 1950ನಲ್ಲಿ ನೈಟ್ಹುಡ್ ಅವಾರ್ಡ್ ಅನ್ನು ಕೂಡ ರವೀಂದ್ರನಾಥ ಟ್ಯಾಗೋರ್ ಅವರು ಪಡೆದ್ರು. ನೈಟ್ಹುಡ್ ಅವಾರ್ಡ್ ಅನ್ನ ಪ್ರಶ್ನೆ ಆಗಿದೆ, ಸುಮಾರು ಬಾರಿ ಪ್ರಶ್ನೆಯಾಗಿದೆ. ಮೊದಲ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಭಾರತೀಯ ಯಾರು, ಅಥವಾ ಏಷ್ಯಾದ ಮೊದಲಿಗ ಯಾರು, ಮತ್ತು ನೈಟ್ಹುಡ್ ಪ್ರಶಸ್ತಿಯನ್ನ ಯಾವಾಗ, ಯಾವ ಕಾರಣಕ್ಕಾಗಿ ಹಿಂದಿರುಗಿಸಲಾಗಿದೆ ಅನ್ನೋ ಪ್ರಶ್ನೆನೂ ಕೂಡ ಆಗಿದೆ. ಈ ನೈಟ್ಹುಡ್ ಪ್ರಶಸ್ತಿಯನ್ನ 1919 ಈ ಟೈಮಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಆಯ್ತು. ಆ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಆಯ್ತು. ಆಗ ಈ ಪ್ರಶಸ್ತಿಯನ್ನ, ನೈಟ್ಹುಡ್ ಪ್ರಶಸ್ತಿಯನ್ನ ರವೀಂದ್ರನಾಥ ಟ್ಯಾಗೋರ್ ಅವರು ಹಿಂದಿರುಗಿಸಿದರು. ಸೊ ನೈಟ್ಹುಡ್ ಪ್ರಶಸ್ತಿಯನ್ನ ಹಿಂದಿರುಗಿಸಿದಂತಹ ರವೀಂದ್ರನಾಥ ಟ್ಯಾಗೋರ್ ಅವರು. ಸೊ ಇವರ ಫೇಮಸ್ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನ ಯಾವ ವಿಚಾರಕ್ಕೆ ಕೊಟ್ಟಿದ್ದು? ಗೀತಾಂಜಲಿ ಅನ್ನೋ ಒಂದು ಸಾಹಿತ್ಯಕ್ಕೆ ಈ ಒಂದು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನ ಕೊಡಲಾಯಿತು. ಇವರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇವರು ಎರಡೂ ದೇಶಗಳಿಗೆ ಭಾರತ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆಗಳನ್ನ, ನ್ಯಾಷನಲ್ ಆಂಥಮ್ ಜನಗಣಮನ ಮತ್ತು ಅಮರ್ ಸೋನಾರ್ ಬಾಂಗ್ಲಾ ಒಂದು ಗೀತೆಯನ್ನ ರಚಿಸಿದವರು ರವೀಂದ್ರನಾಥ ಟ್ಯಾಗೋರ್ ಅವರು. ಹಾಗಾಗಿ ಶಾಂತಿನಿಕೇತನ್ 2023ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ 41ನೇ ಸ್ಥಾನವನ್ನ ಪಡೆಯುವ ಮೂಲಕ ದೇಶದ ಹೆಮ್ಮೆಯನ್ನ ಹೆಚ್ಚಿಸಿದೆ. ನೆಕ್ಸ್ಟ್ 42ನೆಯ ಸ್ಥಾನವಾಗಿ ಯುನೆಸ್ಕೋದ 42ನೆಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಹೇಳಿ 3 ದೇವಾಲಯಗಳು ಅಥವಾ ದೇವಾಲಯಗಳ ಸಂಕೀರ್ಣವನ್ನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಯಾವ ದೇವಾಲಯಗಳು? ಇನ್ನೊಂದು ವಿಶೇಷತೆ ಏನಂದ್ರೆ, ಇವು ನಮ್ಮ ಕರ್ನಾಟಕದ ಅನ್ನೋದು ಹೆಮ್ಮೆಯ ವಿಚಾರ. ಯಾವ್ದು? ಬೇಲೂರಿನ ಚನ್ನಕೇಶವ ದೇವಾಲಯ, ಮತ್ತು ಸೋಮನಾಥಪುರದ ಕೇಶವ ಟೆಂಪಲ್, ಮತ್ತು ಹೊಯ್ಸಳೇಶ್ವರ, ಹಳೆಬೀಡಿನ ಹೊಯ್ಸಳೇಶ್ವರ ಟೆಂಪಲ್. ಈ 3 ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ಅಥವಾ ದೇವಾಲಯ ಸಂಕೀರ್ಣವನ್ನ 42ನೆಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಹಾಗಾದ್ರೆ ಇವುಗಳ ವಿಶೇಷತೆ ಏನು ಅನ್ನೋದನ್ನ ಒಂದೊಂದನಾಗಿ ನಾವು ನೋಡಿದಾಗ, ಸೊ ಚನ್ನಕೇಶವ ಟೆಂಪಲ್ ಬೇಲೂರು ಅಥವಾ ಬೇಲಾಪುರ್ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಈ ಬೇಲೂರನ್ನ ಕರೆಯಲಾಗ್ತಾ ಇದೆ. ಇದನ್ನ 1117 ವಿಷ್ಣುವರ್ಧನ ಅನ್ನೋ ದೊರೆ ಚೋಳರ ಮೇಲಿನ ವಿಜಯದ ಸಂಕೇತವಾಗಿ ಈ ಚನ್ನಕೇಶವ ದೇವಾಲಯವನ್ನ ಕಟ್ಟಿಸಿದ್ರು. ಅಂದ್ರೆ ಈ ಒಂದು ಹೊಯ್ಸಳರ ದೊರೆ, ಫೇಮಸ್ ದೊರೆಯಾದಂತಹ ವಿಷ್ಣುವರ್ಧನರು ಚೋಳರ ಮೇಲಿನ ವಿಜಯದ ಸಂಕೇತವಾಗಿ ಬೇಲೂರಿನ ಚನ್ನಕೇಶವ ಟೆಂಪಲ್ ಅನ್ನ ನಿರ್ಮಿಸಲಾಗ್ತಾ ಇದೆ. ಹಾಗಾಗಿ ಇದನ್ನ ವಿಜಯನಾರಾಯಣ ಅಂತಲೂ ಕೂಡ ಈ ದೇವಸ್ಥಾನವನ್ನ ಕರೆಯಲಾಗ್ತಾ ಇದೆ. ಹಾಗೆ ಈ
ಈ ದೇವಾಲಯವು ಯಾವ ನದಿಯ ದಡದ ಮೇಲಿದೆ ಅಂತ ಬಂದಾಗ ಇದು ಯಗಚಿ ನದಿಯ ದಡ. ಯಗಚಿ ನದಿಯ, ಈ ಪ್ರಶ್ನೆ ಆಗೋ ಚಾನ್ಸಸ್ ಇದೆ, ಈ ಕಡೆ ಫೋಕಸ್ ಮಾಡಿ. ಯಗಚಿ ನದಿಯ ದಂಡೆಯ ಮೇಲೆ ಚನ್ನಕೇಶವ ಟೆಂಪಲ್ ಅನ್ನ ಮಾಡಲಾಗ್ತಾ ಇದೆ. ಸ್ಟಾರ್ ಶೇಪ್ಡ್ ಅಂದ್ರೆ ನಕ್ಷತ್ರಾಕಾರದ ಅಂದ್ರೆ ಈ ಹೊಯ್ಸಳರ ಒಂದು ಶೈಲಿ ಯಾವುದು ಅಂತಂದ್ರೆ ಫೇಮಸ್ ಶೈಲಿ ವೇಸರ ಶೈಲಿಯಲ್ಲಿ ಇವರು ದೇವಾಲಯಗಳನ್ನು ನಿರ್ಮಿಸಿರೋದು ಇವರ ವಿಶೇಷತೆ ಆಗ್ತಾ ಇದೆ. ಯಾಕೆಂದ್ರೆ ಚಾಲುಕ್ಯರು ಮತ್ತು ಕದಂಬರ ನಂತರ ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂಥವ್ರು ನಮ್ಮ ಹೊಯ್ಸಳರು. ಓಕೆ, ಚಾಲುಕ್ಯರು ಹೇಳಿಕೊಟ್ಟಂತಹ ಒಂದು ನಾಗರ ಶೈಲಿಯನ್ನ ಈ ಒಂದು ವೇಷರ ಶೈಲಿಗೆ ಬೇಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದಂಥವ್ರು ಚಾಲುಕ್ಯರು. ಅದನ್ನ ಪ್ರಾಮುಖ್ಯತೆಗೆ ತಂದದನ್ನ ಪ್ರಸ್ತುತಪಡಿಸಿದಂಥವ್ರು ನಮ್ಮ ಹೊಯ್ಸಳರು. ಹಾಗಾಗಿ ವೇಸರ ಶೈಲಿಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಹೊಯ್ಸಳ ವಂಶದವರು ಅಂತೇಳಿ ಹೇಳ್ಬೋದಾಗ್ತದೆ. ಯಗಚಿ ನದಿಯ ದಡದ ಮೇಲೆ ಚನ್ನಕೇಶವ ಟೆಂಪಲ್ ಅನ್ನ ನಾವು ನೋಡಬಹುದು. ಇದೊಂದು ಏಕಕೂಟವಾಗಿದೆ. ಏಕಕೂಟ ಅಂದ್ರೆ ಒಂದೇ ಗರ್ಭಗುಡಿಯನ್ನು ಒಳಗೊಂಡಂತಹ ದೇವಾಲಯವನ್ನ ನಾವು ಏಕಕೂಟ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಈ ದೇವಾಲಯವನ್ನ ಐಹಿಕ ವೈಕುಂಠ ಅಂತ ಹೇಳಿ ಕೂಡ ಮತ್ತೊಂದು ಹೆಸರಿನಿಂದ ಕರೆಯಲಾಗ್ತದೆ. ಜೊತೆಗೆ ಇದನ್ನ ದಕ್ಷಿಣದ ವಾರಣಾಸಿ ಅಂತಲೂ ಕೂಡ ಇದನ್ನ ಕರೆಯಲಾಗ್ತಾ ಇದೆ. ಇಷ್ಟು ಬೇಲೂರಿನ ಚನ್ನಕೇಶವ ಟೆಂಪಲ್. ಚನ್ನಕೇಶವ ಅಂತಂದ್ರೆ ಚನ್ನ ಅಂದ್ರೆ ಸುಂದರ, ಕೇಶವ ಅಂದ್ರೆ ಕೃಷ್ಣ, ಅಂದ್ರೆ ಸುಂದರ ಕೃಷ್ಣ ಅಂತ ಅರ್ಥ. ಸುಂದರ ಕೃಷ್ಣ ಅಂತ ಅರ್ಥ. ಅಂದ್ರೆ ಇದು ಒಂದು ಈ ದೇವಾಲಯವನ್ನ ಕೃಷ್ಣ ಅಥವಾ ಕೃಷ್ಣನಿಗೆ ಸಮರ್ಪಿತವಾದಂತಹ ದೇವಾಲಯ. ಈ ದೇವಾಲಯವನ್ನ ಎಂ ಎಚ್ ಕೃಷ್ಣರವರು ಲಲಿತ ಕಲಾ ವಸ್ತು ಸಂಗ್ರಹಾಲಯ ಅಂತ ಹೇಳಿದ್ದಾರೆ. ಈ ದೇವಾಲಯವನ್ನ ನೋಡ್ಬಿಟ್ಟು ಎಂ ಎಚ್ ಕೃಷ್ಣರವರು, ಒಬ್ಬ ಫೇಮಸ್ ಇತಿಹಾಸಕಾರರು, ಈ ದೇವಾಲಯವನ್ನ ನೋಡ್ಬಿಟ್ಟು ಲಲಿತ ಕಲಾ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಇದನ್ನ ಕರೆದಿದ್ದಾರೆ. ಹೀಗೆ ದಕ್ಷಿಣ ಭಾರತದಲ್ಲಿ ಚನ್ನಕೇಶವ ಟೆಂಪಲ್ ಕೂಡ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿ ಇದು ಒಂದು ಪ್ರಮುಖ ಪಾತ್ರ ವಹಿಸುವ ಮೂಲಕ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ನೆಕ್ಸ್ಟ್ ಬೇಲೂರಿನ ಚನ್ನಕೇಶವ ಆಯ್ತು. ಅದೇ ರೀತಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಬಂದ್ಬಿಟ್ಟು ಹಳೆಬೀಡು, ಇದರ ಮೊದಲ ಹೆಸರು ದ್ವಾರ ಸಮುದ್ರ ಅಥವಾ ದೊರೆ ಸಮುದ್ರ ಅಂತ ಕರೀತಾರೆ. ಇದನ್ನ ಕ್ರಿಸ್ತ ಶಕ 905 ಭಾವದೋರ ರಾಷ್ಟ್ರಕೂಟರ ದೊರೆ ಭಾವದೋರ ಎಂಬಾತ ರಾಜನಿದ್ದ. ಆತ ಕೆರೆಯನ್ನ ನಿರ್ಮಿಸಿ ಆಡಳಿತವನ್ನ ಮಾಡ್ತಾ ಇದ್ದ. ಹಾಗಾಗಿ ಅವರ ಹೆಸರಿನ ಮೇಲೆನೆ ದ್ವಾರ ಸಮುದ್ರ ಅಥವಾ ಘೋರ ಸಮುದ್ರ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ಕೆಲವು ಪುಸ್ತಕಗಳಲ್ಲಿ ನಾವು ಓದಿದೀವಿ. ಹಾಗಾಗಿ ದ್ವಾರ ಸಮುದ್ರವು ರಾಷ್ಟ್ರಕೂಟರ ವಂಶದ ದೊರೆ ಭಾವಧೋರನಿಂದ ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಹೊಯ್ಸಳೇಶ್ವರ ಟೆಂಪಲ್, ಈ ಹೊಯ್ಸಳೇಶ್ವರ ದೇವಾಲಯವು ಶಿವನ ದೇವಾಲಯವಾಗಿದ್ದು ಇದೊಂದು ದ್ವಿಕೂಟ ಅಂದ್ರೆ 2 ಗರ್ಭಗುಡಿಗಳನ್ನ ಒಳಗೊಂಡಂತಹ ವ್ಯವಸ್ಥೆ. 2 ಗರ್ಭಗುಡಿಗಳನ್ನ ಒಳಗೊಂಡಂತಹ ಒಂದು ದೇವಾಲಯ ಹೊಯ್ಸಳೇಶ್ವರ ದೇವಾಲಯವಾಗಿದೆ. ಇದನ್ನ ವಿಷ್ಣುವರ್ಧನ, ಫೇಮಸ್ ಆಡಳಿತಗಾರ ಅಥವಾ ದೊರೆ ವಿಷ್ಣುವರ್ಧನ ಇದನ್ನ ನಿರ್ಮಿಸಿದ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ಹೊಯ್ಸಳೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅವನ ಒಂದು ವಿಷ್ಣುವರ್ಧನನ ಒಂದು ಸೇನಾನಿಯಾದ ಕೇತಮಲ್ಲ ಈ ದೇವಾಲಯವನ್ನ ನಿರ್ಮಿಸಿದ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಹೊಯ್ಸಳೇಶ್ವರ ದೇವಾಲಯ ಒಂದು ನಾಣ್ಣುಡಿ ಇದೆ. ಬೇಲೂರು ಒಳನೋಡು
ಹಳೆಬೀಡು ಹೊರನೋಡು ಅನ್ನೋ ನಾನುಡಿಯಂತೆ ಹೊರ ಭಾಗದಲ್ಲಿ ಇವರ ಸುಂದರ ಸೂಕ್ಷ್ಮ ಕರಕುಶಲ ಒಂದು ಕೆತ್ತನೆ ಇವತ್ತು ಆ ದೇವಾಲಯವನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡುವಷ್ಟು ಹೆಸರನ್ನ ಪಡೆದಿದೆ. ಹಾಗಾಗಿ ಈ ದೇವಾಲಯವು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತ ಹೇಳಿ ಹೇಳಬಹುದಾಗಿದೆ. ನೆಕ್ಸ್ಟ್ ಅದೇ ರೀತಿ ಕೇಶವ ಟೆಂಪಲ್. ಕೇಶವ ಅಂತಂದ್ರೆ ಕೃಷ್ಣ. ಸೊ ಸೋಮನಾಥಪುರದ ಕೇಶವ ಟೆಂಪಲ್. ಸೊ ಇದೊಂದು ವಿಷ್ಣುವಿನ ದೇವಾಲಯವಾಗಿದ್ದು ಇದು ಕಾವೇರಿ ನದಿಯ ದಡದ ಮೇಲೆ ಇದನ್ನ ನಿರ್ಮಿಸಲಾಗ್ತಾ ಇದೆ. ನಿಮಗೆ ಬೇಲೂರಿನ ಚೆನ್ನಕೇಶವ ಟೆಂಪಲ್ ಯಗಚಿ ನದಿ, ಅದೇ ರೀತಿ ಸೋಮನಾಥಪುರದ ಕೇಶವ ಟೆಂಪಲ್ ಬಂದ್ಬಿಟ್ಟು ಕಾವೇರಿ ನದಿಯ ಮೇಲೆ ಇದನ್ನ ನಿರ್ಮಿಸಲಾಗ್ತಾ ಇದೆ. ಇದನ್ನ ಮೂರನೆಯ ನರಸಿಂಹ ದೊರೆಯ ಸೇನಾನಿಯಾದಂಥ ಸೋಮನಾಥ ಎಂಬ ದಂಡನಾಯಕ ಈ ದೇವಾಲಯವನ್ನ ನಿರ್ಮಿಸಿದ. ಹಾಗಾಗಿ ಸೋಮನಾಥಪುರ ಅನ್ನೋ ಹೆಸರು ಈ ಸೋಮನಾಥನಿಂದ ಬಂತು ಅನ್ನೋ ಒಂದು ಪ್ರತೀತಿ ಇರುವುದಂತೂ ಸತ್ಯ. ಹಾಗಾಗಿ ಈ 1268ರಲ್ಲಿ ಕ್ರಿಸ್ತಶಕ 1268ರಲ್ಲಿ ಸೋಮನಾಥ ಎಂಬ ದಂಡನಾಯಕ, ಯಾರ ದಂಡನಾಯಕ? ಮೂರನೆಯ ನರಸಿಂಹನ ದಂಡನಾಯಕ ಕೇಶವ ದೇವಾಲಯವನ್ನ ನಿರ್ಮಿಸಿದ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಆ ಊರಿಗೆ ಆತನ ಹೆಸರನ್ನ ಇಡಲಾಗಿದೆ. ಸೊ ಇದೊಂದು ತ್ರಿಕೂಟ ದೇವಾಲಯ. ದ್ವಿಕೂಟ ಆಯ್ತು, ಏಕಕೂಟ ಆಯ್ತು, ಇದು ತ್ರಿಕೂಟ ದೇವಾಲಯ. ಅಂದ್ರೆ 3 ಗರ್ಭಗುಡಿಗಳನ್ನ ಒಳಗೊಂಡಂತ ದೇವಾಲಯ ತ್ರಿಕೂಟ ಆಗಿದೆ. ಹಾಗಾಗಿ ಇದನ್ನ ತ್ರಿಕೂಟ ದೇವಾಲಯ ಅಂತ ಹೇಳಿ ಹೇಳಲಾಗ್ತದೆ. ಹೀಗೆ 3 ದೇವಾಲಯಗಳನ್ನ ನಿರ್ಮಿಸಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಕೇಶವ ಟೆಂಪಲ್ ಆಯ್ತು, ಹೊಯ್ಸಳೇಶ್ವರ ಟೆಂಪಲ್ ಆಯ್ತು, ಎಲ್ಲ ಆಯ್ತು. ಹಾಗಾದ್ರೆ ಹೊಯ್ಸಳರ ಸಂಬಂಧಿಸಿದಂತ ಒಂದು ವಾಸ್ತುಶಿಲ್ಪಕ್ಕೆ ಬಂದಂತ, ಅಂದ್ರೆ ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಕಾಂಟ್ರಿಬ್ಯೂಷನ್ ಅಥವಾ ಅವರ ಒಂದು ವಿಶೇಷತೆ ಏನನ್ನ ಕೊನೆಯದಾಗಿ ನಾವು ಹೇಳೋದಾದ್ರೆ, ಇದೊಂದು 11ರಿಂದ 14ನೆಯ ಒಂದು ಶತಮಾನದಲ್ಲಿ ಇವರ ಕಾಂಟ್ರಿಬ್ಯೂಷನ್ ಅಥವಾ ಒಂದು ಕೊಡುಗೆ ವಿಶ್ವವಿಖ್ಯಾತವನ್ನೇ ಬೆರಗುಗೊಳಿಸುವಂತ ಒಂದು ಕಲೆ ಇಲ್ಲಿ ಕಾಣ್ತಾ ಇದೀವಿ. ಏನ್ ಈ ರೀತಿ ಇವರು ಬಳಪದ ಕಲ್ಲನ್ನ ಸೋಪ್ ಸ್ಟೋನ್ ಅಂತ ಕರೀತಾರೆ. ಬಳಪದ ಕಲ್ಲನ್ನ ಬಳಸಿ ಇವರು ಎಲ್ಲಾ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಯಾವುದೇ ರೀತಿಯ ಮಣ್ಣನ್ನಾಗ್ಲಿ ಅಥವಾ ಬೇರೆ ಒಂದು ಇಟ್ಟಿಗೆಗಳನ್ನ ಬಳಸುವ ಮೂಲಕ ದೇವಾಲಯಗಳನ್ನ ನಿರ್ಮಿಸಿಲ್ಲ. ಓನ್ಲಿ ಬರೀ ಕಲ್ಲನ್ನ ಬಳಸಿ ಇವರು ದೇವಾಲಯಗಳನ್ನ ನಿರ್ಮಿಸಿರುವುದು ಮತ್ತೊಂದು ವಿಶೇಷತೆ. ಇವರದು ಸ್ಟಾರ್ ಶೇಪ್ಡ್ ನಕ್ಷತ್ರಾಕಾರದ ವ್ಯವಸ್ಥೆ, ಜಗಲಿ ನಕ್ಷತ್ರಾಕಾರದ ಜಗಲಿ ವ್ಯವಸ್ಥೆ. ಅದು 5 ಫೀಟ್ 5 ಅಡಿ ಅಥವಾ 3 ಅಡಿ ಎತ್ತರದ ಜಗತಿಯ ಮೇಲೆ ದೇವಾಲಯಗಳನ್ನ ನಿರ್ಮಿಸಿರುವುದು. ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಮೆಟ್ಟಲುಗಳನ್ನ ಹತ್ತಿ ಕಾಣ್ತಾ ಇದೀವಿ, ಮೆಟ್ಟಲುಗಳನ್ನ ಹತ್ತಿ ದೇವಾಲಯದ ಒಳಗೆ ಹೋಗುವ ವ್ಯವಸ್ಥೆಯನ್ನ ಇವರು ಮಾಡಿರುವುದು ಅದೊಂದು ವಿಶೇಷತೆ. ಮತ್ತು ದೇವಾಲಯದ ಹೊರಭಾಗದಲ್ಲಿ ಪ್ರದಕ್ಷಿಣೋಪಥವನ್ನ ನಿರ್ಮಿಸಿರುವುದು ಇವ್ರದ್ದು ಮತ್ತೊಂದು ವಿಶೇಷತೆ ಆಗಿದೆ. ಮತ್ತೆ ಇವರದ ಮತ್ತೊಂದು ಟೆಕ್ನಿಕ್ ಏನು ಅಂತಂದ್ರೆ ಇಂಟರ್ಲಾಕಿಂಗ್ ಸಿಸ್ಟಮ್. ಕಲ್ಲುಗಳಲ್ಲಿ ಅಂದ್ರೆ ಇವರ ಕೆತ್ತನೆಗಳು ಪರಸ್ಪರ ಕಲ್ಲುಗಳಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂಥದ್ದು. ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಪೂರ್ವ ಭಾಗಕ್ಕೆ ಯಾವುದೇ ವಿಗ್ರಹಗಳನ್ನ ದೊಡ್ಡ ವಿಗ್ರಹಗಳನ್ನ ಇಡದೇ ಇರುವುದು. ಯಾಕೆ ಅಂತಂದ್ರೆ ಬೆಳಕು ಮತ್ತು ಗಾಳಿ ಹೆಚ್ಚಾಗಿ ಬರ್ಲಿ ಅಂತ ಹೇಳಿ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿ ಇಲ್ಲಿ ಸೂಕ್ಷ್ಮ ಕೆತ್ತನೆಗಳನ್ನ ಮಾತ್ರ ನಿರ್ಮಿಸಿ ಬೃಹತ್ ಅಥವಾ ದೊಡ್ಡ ವಿಗ್ರಹಗಳನ್ನ ಪಶ್ಚಿಮ ಭಾಗಕ್ಕೆ ನಿರ್ಮಿಸಿರುವುದು ಇವ್ರದ್ದು ಮತ್ತೊಂದು ವಿಶೇಷತೆ. ಪಶ್ಚಿಮ ಭಾಗಕ್ಕೆ ಬೃಹತ್ ವಿಗ್ರಹಗಳನ್ನ ನಿರ್ಮಿಸಿರುವಂತದ್ದು, ಪೂರ್ವ ಭಾಗಕ್ಕೆ ಜಾಲಾರಂಧ್ರಗಳನ್ನ ಅಂತ ಕರೀತಾರೆ, ಜಾಲಾರಂಧ್ರಗಳನ್ನ ನಿರ್ಮಿಸಿರುವುದು ಇವರ ಒಂದು ನೈಪುಣ್ಯತೆಗೆ ಹಿಡಿದಂತಹ ಕನ್ನಡಿ ಈ ನಮ್ಮ ಹೊಯ್ಸಳೇಶ್ವರ ಈ ದೇವಾಲಯಗಳ ಮೂಲಕ ನಿರ್ಮಿತ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ಇವರು ಏಕಕೂಟ, ದ್ವಿಕೂಟ, ತ್ರಿಕೂಟ ಮತ್ತೆ ಚತುಷ್ಕೋನ ಕೂಟ ಮತ್ತು 5 ಕೂಟಗಳನ್ನ ಪಂಚಕೂಟಗಳನ್ನ ನಿರ್ಮಿಸುವ ಮೂಲಕ 5 ಪಂಚಕೂಟಗಳನ್ನ ನಿರ್ಮಿಸಿದ ಒಂದು ಯಶಸ್ಸು ಈ ಹೊಯ್ಸಳರಿಗೆ ಸಲ್ಲುತ್ತದೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ
ದಕ್ಕಣಾಚಾರ್ಯ ಮುಂತಾದ ಶಿಲ್ಪಿಗಳು ಇದರಲ್ಲಿ ತಮ್ಮ ಒಂದು ಕಲಾ ನೈಪುಣ್ಯತೆಯನ್ನ ತೋರಿಸಿದ್ದಾರೆ. ಇವರ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ದೇವಾಲಯ ಎಸ್ಪೆಷಲಿ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಮಹಿಳಾ ಶಿಲ್ಪಗಾರ್ತಿ ಇರುವುದು ಕೂಡ ಶಿಲ್ಪಗಾರ್ತಿ ಇರುವುದು ಕೂಡ ಮತ್ತೊಂದು ವಿಶೇಷತೆ. ಅದರಲ್ಲಿ ಕಾಳಿದಾಸಿ ಅನ್ನೋ ಒಂದು ಶಿಲ್ಪಗಾರ್ತಿ ಇದ್ದಳು ಅನ್ನೋದಕ್ಕೆ ಸಾಕ್ಷಿ ಆ ಮುಖ್ಯ ದ್ವಾರದಲ್ಲಿ, ಹೊಯ್ಸಳೇಶ್ವರ ದೇವಾಲಯದ ಮುಖದ್ವಾರದಲ್ಲಿ ಕಾಳಿದಾಸಿ ಗೇದ ಮುಖತೋರಣ ಅಂಥೇಳಿ ಅಲ್ಲಿ ಕೆತ್ತಲಾಗಿದೆ. ಹಾಗಾಗಿ ಆ ಕಾಲದಲ್ಲಿಯೂ ಕೂಡ ಮಹಿಳೆಯರು ಪ್ರಾಮುಖ್ಯತೆ ಇದ್ರು, ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು, ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಗುರುತಿಸಲಾಗಿತ್ತು ಅನ್ನೋದು ಈ ಮೂಲಕ ತಿಳಿಯಪಡಿಸಲಾಗಿದೆ. ಹೀಗೆ ಹೊಯ್ಸಳೇಶ್ವರ ಟೆಂಪಲ್ ಕೂಡ ಹೊಯ್ಸಳರ ಕಾಲದ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಇಡೀ ಜಗತ್ತನ್ನೇ, ಈ ಇತಿಹಾಸಕಾರರೊಬ್ರು ಹೇಳ್ತಾರೆ, ಈ ಬೇಲೂರು, ಹಳೆಬೀಡು, ಸೋಮನಾಥಪುರದ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಇಡೀ ಜಗತ್ತಿನ ವಾಸ್ತುಶಿಲ್ಪವನ್ನ ಮೀರಿಸುವಂತದ್ದಿದೆ ಅಂತ ಹೇಳಿ ಕೆಲವು ಇತಿಹಾಸಕಾರರು ಕೂಡ ಹೇಳಿರುವುದನ್ನ ನಾವು ಕಾಣಬಹುದಾಗಿದೆ. ಇವರ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ಒಂದು ಲೈನ್ ಅಲ್ಲಿ ಎತ್ತರದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನ ಕೆತ್ತಿರುವಂಥದ್ದು ಮತ್ತು ಲೈನ್ ಟು ಲೈನ್ ಆನೆಗಳ ಸಾಲನ್ನ ಮತ್ತು ಕುದುರೆಗಳ ಸಾಲನ್ನ ಮತ್ತು ಶಾರ್ದೂಲ ಹಂಸಗಳ ಸಾಲನ್ನ ಸೂಕ್ಷ್ಮ ಕೆತ್ತನೆಗಳ ಮೂಲಕ ಕೆತ್ತಿ ಈ ಸಂಪೂರ್ಣವಾಗಿ ರಾಮಾಯಣ ಮಹಾಭಾರತದ ಕಥೆಯನ್ನ ತಿಳಿಸಿರುವಂಥದ್ದು ಇವರ ವಿಶೇಷತೆಯಾಗಿದೆ. ಹೀಗೆ ಹೊಯ್ಸಳರು ತಮ್ಮದೇ ಆದ ಒಂದು ಕೊಡುಗೆಯನ್ನ ಜಗತ್ತಿಗೆ ನೀಡುವ ಮೂಲಕ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ, ಮುಖ್ಯವಾಗಿ 42ನೇ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ನೀಡುವ ಮೂಲಕ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಹೆಮ್ಮೆಯನ್ನ ತಂದಿದ್ದಾರೆ ಅಂತ ಹೇಳಬಹುದಾಗಿದೆ. ಇಷ್ಟು ಈ ಒಂದು ಇವರ ಒಂದು ವಾಸ್ತುಶಿಲ್ಪ ಮತ್ತು ಕೊಡುಗೆಯಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ವಾಟ್ ಡಸ್ ದ ಟರ್ಮ್ ಏಕಕೂಟ, ದ್ವಿಕೂಟ, ತ್ರಿಕೂಟ ರೆಫರ್ ಟು ಟೈಪ್ಸ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್, ಸೀರೀಸ್ ಆಫ್ ಬುದ್ಧಿಸ್ಟ್ ಟೆಕ್ಸ್ಟ್, caves in the Ajanta, Ellora and none of the above? The answer is ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಇದನ್ನ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತ ಮೇನ್ಸ್ಗೆ ಸಂಬಂಧಿಸಿದ ಕ್ವಶನ್ ಏನು ಅಂದ್ರೆ, ಸೇಫ್ ಗಾರ್ಡಿಂಗ್ ದ ಇಂಡಿಯನ್ ಆರ್ಟ್ ಹೆರಿಟೇಜ್ ಈಸ್ ದ ನೀಡ್ ಆಫ್ ದ ಮೂವ್ಮೆಂಟ್ ಡಿಸ್ಕಸ್ 2018 ಅಲ್ಲಿ ಪ್ರಶ್ನೆಯನ್ನ ಕೇಳಿದರೆ. ಅದೇ ರೀತಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಹೊಯ್ಸಳ ಆರ್ಕಿಟೆಕ್ಚರ್, ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ದ ನಾಗರ ಅಂಡ್ ದ್ರಾವಿಡ ಸ್ಟೈಲ್ ಅಂತ ಹೇಳಿ ಮೇನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಮಾಡಿದ್ವಿ. ಇದಕ್ಕೆ ಸಂಬಂಧಿಸಿದ ಆನ್ಸರ್ ಅನ್ನ ನೀವು ಬರೆದು ನಮ್ಮ ಒಂದು ಲಿಂಕಿಗೆ ನೀವು ಕಳಿಸಿದ್ರೆ ನಾವು ಅದನ್ನ ನಿಮಗೆ ಸೊಲ್ಯೂಷನ್ ಮತ್ತು ನಿಮ್ಗೆ ಸಜೆಷನ್ ಕೂಡ ನಾವು ಕೊಡ್ತೀವಿ. ಇಷ್ಟು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸಂಬಂಧಿಸಿದಂತ ಒಂದು ಸಂಕ್ಷಿಪ್ತ ಒಂದು ಸಣ್ಣ ವಿವರವನ್ನ ನಿಮಗೆ ನಾವು ನೀಡ್ತಾ ಇದ್ವಿ. ದಯವಿಟ್ಟು ಇದು PC ಎಕ್ಸಾಮ್ಸ್ ಇಂದ UPSC ಎಕ್ಸಾಮ್ಸ್ವರೆಗೂ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಗೋದು ಚಾನ್ಸಸ್ 100%. ಹಾಗಾಗಿ ಈ ಕಡೆ ಸ್ವಲ್ಪ ಈ ವಿಚಾರದ ಬಗ್ಗೆ ನೀವು ಡೆಪ್ತ್ ಆಗಿ ಓದಿ ಅನ್ನೋದು ನನ್ನ ಒಂದು ಸಜೆಷನ್. ಸೊ ಈ ಸೆಷನ್ ಅನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳನ್ನ ನೆಕ್ಸ್ಟ್ ನಿಮ್ಗೆ ಫಾಲೋ ಅಪ್ ಮಾಡ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು.